ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ಬೆಳ್ಳಂಬೆಳಗ್ಗೆನೆ ತೈಲ ಬೆಲೆ ಏರಿಕೆ ಆಯಿತು. ಈ ತೈಲ ಬೆಲೆ ಏರಿಕೆಯ ಬೆನ್ನಲ್ಲೇನೆ ಈಗ ಖಾಸಗಿ ಬಸ್ ದರ ಏರಿಕೆಯೂ ಕೂಡ ಕಂಡು ಬಂದಿದೆ. ಕಲಬುರಗಿಯಲ್ಲಿ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಖಾಸಗಿ ಬಸ್ಗಳಲ್ಲೂ ಕೂಡ ಈಗ ಟಿಕೆಟ್ ದರ ಏರಿಕೆ ಆಗ್ಬಿಟ್ಟಿದೆ. ತೈಲ ಬೆಲೆ ಏರಿಸಿದ್ರೆ ಅಗತ್ಯ ವಸ್ತುಗಳ ಬೆಲೆಯೂ ಹೆಚ್ಚಳ ಆಗುತ್ತೆ. ಸದ್ಯ ಖಾಸಗಿ ಬಸ್ ದರ ದುಪ್ಪಟ್ಟು ಏರಿಕೆ ಮಾಡಲಾಗಿದೆ. ಈ ಹಿಂದೆ ಕಲಬುರಗಿಯಿಂದ ಬೆಂಗಳೂರಿಗೆ 1,600 ರೂಪಾಯಿ ದರ ಇತ್ತು. ಆದ್ರೆ ಈಗ ಏಕಾಏಕಿ 2,150 ರೂಪಾಯಿ ಡಬಲ್ ಆಯ್ತು ಅಲ್ಲಿ ರೇಟ್. ಇನ್ನು ಸರಿಸುಮಾರು 20% ನಿಂದ 30% ನಷ್ಟು ಬೆಲೆ ಏರಿಕೆ ಆಗಿದೆ. ಇದರಿಂದ ಜನಸಾಮಾನ್ಯರಿಗೆ ಹೆಚ್ಚಿನ ಹೊರೆಯಾಗುತ್ತೆ. ಸರ್ಕಾರ ಕೂಡಲೇ ದರ ಕಡಿಮೆ ಮಾಡಬೇಕು ಅಂತ ಕಲಬುರಗಿ ಜನತೆ ಒತ್ತಾಯಿಸಿದ್ದಾರೆ. ಇದು ಬರೀ ಕಲಬುರಗಿಯಾದ್ಯಂತ ಅಲ್ಲ, ರಾಜ್ಯದಾದ್ಯಂತ ಕೂಡ ಆಕ್ರೋಶ ವ್ಯಕ್ತವಾಗ್ತಾನೆ ಇದೆ. ತೈಲ ಬೆಲೆ ಏರಿಕೆ ಬೆನ್ನಲ್ಲೇ ಇದೀಗ ಜನಸಾಮಾನ್ಯರಿಗೆ ಮತ್ತೊಂದು ಬೆಲೆ ಸರ್ಕಾರ ಎಳೆದಿರುವಂಥದ್ದು. ಅದರ ಮಧ್ಯೆ ಇದೀಗ ಖಾಸಗಿ ಬಸ್ನ ಚಾಲಕರು ಇದೀಗ ತಮ್ಮ ದರವನ್ನು ಏರಿಕೆ ಮಾಡುವ ಮೂಲಕ ಗ್ರಾಹಕರ ಮೇಲೆ ಹೊರೆಯನ್ನು ಹಾಕೋಕೆ ಹೊರಟಿರುವಂಥದ್ದು. ಇಂದು ರಾತ್ರಿಯಿಂದಲೇ ದರ ಏರಿಕೆ ಮಾಡೋದಾಗಿ ಖಾಸಗಿ ಬಸ್ನ ಮಾಲೀಕರು ತಿಳಿಸಿರುವಂಥದ್ದು. ನಾನು ಸದ್ಯ ಕಲಬುರಗಿ ನಗರದ ಓಲ್ಡ್ ಜವರ್ಗಿ ರಸ್ತೆಯಲ್ಲಿರುವಂಥ ಬಸ್ ನಿಲ್ದಾಣದಲ್ಲಿದ್ದೇನೆ. ಖಾಸಗಿ ಬಸ್ ನಿಲ್ದಾಣದ ದೃಶ್ಯದಲ್ಲಿ ಗಮನಿಸ್ಬೋದು. ಏನು ಇಲ್ಲಿಂದ ಕಲಬುರಗಿಯಿಂದ ಬೆಂಗಳೂರು ಹಾಗೂ ಬೇರೆ ಬೇರೆ ಕಡೆಗಳಲ್ಲಿ ಬಸ್ಸನ್ನು ಪ್ರತಿನಿತ್ಯ ಕಳಿಸಲಾಗುತ್ತೆ. ಆದರೆ ಇಂದಿನ ಬೆಲೆ ಜಾಸ್ತಿ ಆಗಿರುವಂಥದ್ದು. ಏನು ನಿನ್ನೆ ಏನು ದರ ಇತ್ತು ಅದಕ್ಕೂ ಹೆಚ್ಚು ದರವನ್ನು ಇದೀಗ ಖಾಸಗಿ ಬಸ್ ಮಾಲೀಕರು ಈಗಾಗಲೇ ಏರಿಸಿರುವಂಥದ್ದು. ಇದು ಗ್ರಾಹಕರಿಗೆ ಹಾಗೂ ಪ್ರಯಾಣಿಕರಿಗೆ ಹೆಚ್ಚಿನ ಹೊರೆಯಾಗುತ್ತೆ ಅನ್ನುವಂಥ ಆಕ್ರೋಶವನ್ನು ಪ್ರಯಾಣಿಕರು ಹೊರಹಾಕ್ತಿರುವಂಥದ್ದು. ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಪ್ರಯಾಣಿಕರಿದ್ದಾರೆ. ಯಾವೆಲ್ಲ ಸಮಸ್ಯೆ ಆಗ್ತಿದೆ ಅನ್ನೋ ಕುರಿತು ಅವರಿಂದ ಮಾತಾಡ್ಸೋಣ. ಮೇಡಮ್, ಈಗ ಪ್ರತಿ ಬಾರಿ ನೀವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಎಷ್ಟು ಕಟ್ತಿದ್ರಿ? ಇವತ್ತು ದರ ಏರಿಕೆಯಾಗಿದೆ, ಬಸ್ ಟಿಕೆಟ್ ದರ ಏನು ಹೇಳ್ತೀರಾ? ನಾವು ಪ್ರತಿ ಬಾರಿ 1,600 ಅಥವಾ 1,700 ರೂಪಾಯಿ ಇರ್ತಿತ್ತು. ಈ ಸಲ ಜಾಸ್ತಿ ಆಗಿದೆ, 2,150 ರೂಪಾಯಿವರೆಗೂ ಏರಿಸಿದ್ದಾರೆ. ಇದು ಒಂದೇ ಬಸ್ ಅಂತಿಲ್ಲ, ಎಲ್ಲ ಬಸ್ಸಲ್ಲೂ ಇದೇ ಥರ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಲಿಂದ ನೋಡ್ತಾ ಇದ್ದೀವಿ, ರೇಟ್ ಇನ್ಕ್ರೀಸ್ ಮಾಡ್ತಾನೇ ಇದ್ದಾರೆ. ಸೊ ಯಾವುದಕ್ಕೂ ಅಂದರೆ ಎಷ್ಟು ಟ್ರೈನ್ ಇದ್ರೂ ಅವೈಲೇಬಲ್ ಇರಲ್ಲ ಅಂತ ಹೇಳ್ಬಿಟ್ಟು ನಾವು ಬಸ್ಸಿಗೆ ನೋಡಿದ್ವಿ. ಸೊ ಬಸ್ಸು ಅದೇ ಥರ ಇದೆ. ಅದೇ KSRTC ಅದೆಲ್ಲ ರೇಟ್ ನೋಡಿದ್ರೆ 1,150ರಲ್ಲಿ ಹೋಗ್ಬೋದು ನಾವು ಬೆಂಗಳೂರಿಗೆ. ಅದೇ ಈ ಬಸ್ ನೋಡಿದ್ರೆ ಪ್ರೈವೇಟ್ ಬಸ್ಸಸ್ ಈ ಥರ ಇನ್ಕ್ರೀಸ್ ಮಾಡಿದ್ದಾರೆ. ಪ್ರೈವೇಟ್ ಬಸ್ ಮೊದಲಿಂದಲೂ ಜಾಸ್ತಿ ಇತ್ತು, ಈಗ ಮತ್ತೆ ಜಾಸ್ತಿ ಮಾಡಿದ್ದಾರೆ. ಇದು ಪ್ರಯಾಣಿಕರು ತುಂಬ ಹೊರೆ ಆಗುತ್ತೆ ಜನಸಾಮಾನ್ಯರು. ಹೌದೌದು, ತುಂಬ ಹೊರೆ ಆಗುತ್ತೆ. ಸರ್ಕಾರ ಈ ಕುರಿತು ನಾವು ಕ್ರಮ ಕೈಗೊಳ್ಬೇಕಂತಾರೆ. ಈಗಾಗಲೇ ತೈಲ ಬೆಲೆ ಕೂಡ ಏರಿಕೆ ಮಾಡಿದ್ದಾರೆ. ಈಗ ಬಸ್ ದರ ಏರಿಕೆ ಮಾಡ್ತಾ ಇದ್ದಾರೆ. ನಾಳೆ ಅಗತ್ಯ ವಸ್ತುಗಳು ಎಲ್ಲ ದರ ಏರಿಕೆ ಮಾಡಿದ್ದಾರೆ. ಜನಸಾಮಾನ್ಯರ ಪರಿಸ್ಥಿತಿ ಏನೋ ಅನ್ನೋದು. ಹೌದು, ಸರ್ಕಾರ ಇದ್ರ ಬಗ್ಗೆ ಅಗತ್ಯ ಕ್ರಮ ತಗೋಬೇಕು. ಯಾಕಂದರೆ ಜನಸಾಮಾನ್ಯರಿಗೆ ಹೊರೆ ಆಗೋದು ಇದು. ಎಲ್ಲೋ ವಾರ್ ನಡೀತಾ ಇದೆ, ಎಲ್ಲೋ ಕ್ರೂಡ್ ಆಯಿಲ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಈ ಥರ ನಮ್ಗೆ ಮಾಡಿದ್ರೆ ಕಷ್ಟ ಆಗುತ್ತೆ. ಏನು ಇನ್ನೊಬ್ರು ಪ್ರಯಾಣಿಕರು ಕೂಡ ಇರುವಂಥದ್ದು. ಸರ್, ಈಗ ಎಲ್ಲಿ ಹೋಗ್ತಾ ಇದ್ದೀರಾ? ನಿಮ್ಮ ಟಿಕೆಟ್ ದರ ಏಟಾಗಿದೆ ಈಗ ಸರ್? ನೋಡಿರಿ, ನಾನಂತರೂ ಒಂದು 2,000 ರೂಪಾಯಿ ಕೊಟ್ಟು ಬುಕ್ ಮಾಡೀನಿ. ಬಟ್ ಮೊದಲು ಮಾಡಿದ್ದ ನನಗೇನಿದು ಗೊತ್ತಿಲ್ಲ, ರೇಟ್ ಜಾಸ್ತಿ ಆಗಿದೆ ಅಂತ ಗೊತ್ತಾಯ್ತು ಇವತ್ತು ನಿಮ್ಮ ಥ್ರೂ. ಸೊ ಇದು ಭಾಳ ನಂಗೆ ವೇಸ್ಟ್ ಅನ್ನಿಸ್ತದ. ಎಲ್ಲೋ ಇದು ಆಗತ್ತದ. ರಷ್ಯಾದವ್ರು ಮೊದಲು ನಾವು ಪೆಲ್ಲ ಆಯಿಲ್ ತೊಗೋತಿದ್ವಿ, ಅವೆಲ್ಲ ಬಿಟ್ಟು US ಕೂಡ ಡೀಲ್ ಮಾಡ್ಕೋತ ಅವೆಲ್ಲ ಇವು ಮಾಡ್ಕೋತ ನಮ್ಮಗೆ ಇದು ಆಗಕತ್ತದ. ಇದು ಅಷ್ಟೇ ಅಲ್ಲ, ಬಂಗಾರ ತೊಗೋಬೇಡ, ಅದು ತೊಗೋಬೇಡ, ಇದು ತೊಗೋಬೇಡ, ಇವೆಲ್ಲ ಇದು ಜನ ತಿಳ್ಕೊಬೇಕು. ಈಗ ಬೆಂಗಾಲ್ ಎಲೆಕ್ಷನ್ ಇತ್ತು, ತಮಿಳ್ನಾಡು ಎಲೆಕ್ಷನ್ ಇತ್ತು, ಕೇರಳ ಎಲೆಕ್ಷನ್ ಇತ್ತು. ಆ ಟೈಮ್ದಾಗ ಏನು ರೇಟ್ ಏರಿಸಿಲ್ಲ, ಬಿಟ್ಟಿಲ್ಲ ಬೈ. ಈಗ ಒಮ್ಮೆ ಎಲ್ಲ ಮುಗಿದ್ಮ್ಯಾಗ ಪಂಚರಾಜ್ಯ ಚುನಾವಣೆ ಆಗೋವರೆಗೂ ಕೇಂದ್ರ ಸರ್ಕಾರ ಸುಮ್ಮನಿತ್ತು. ಈಗ ಜನಸಾಮಾನ್ಯರ ಮೇಲೆ ಹೊರೆ ಹಾಕಕ್ಕೆ ಹೊಂಟಿದೆ ಅಂತ. ಎಕ್ಸಾಕ್ಟ್ಲಿ ಅದೇ ಮಾಡತ್ತಾರ. ಜನ ತಿಳ್ಕೊಬೇಕು, ಜನ ಶಾಣೆಯಾಗಿ ಯಾರಿಗೆ ತರಬೇಕು, ಏನು ಮಾಡಬೇಕು ಅಂತಂದು ಇದು ಮಾಡಬೇಕು. ಇದು ಎಲ್ಲ ಗೌರ್ಮೆಂಟ್, ಇದು ಎಲ್ಲ ಸ್ಟೇಟ್ನ ಹಂಗೆ ನಡೆದದ. ಈಗೇನು ನಮ್ಮದು ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತಾ ಇದಕ್ಕೆ ಅದನ್ನು ನಾವು ಕಾದು ನೋಡ್ಬೇಕು, ಅವ್ರು ಎಷ್ಟು ಇದು ಮಾಡ್ತಾರೆ, ಏನು ಮಾಡ್ತಾರೆ ಅಂತ. ಇದಿಷ್ಟು ಪ್ರಯಾಣಿಕರ ಹಾಗೂ ಜನಸಾಮಾನ್ಯರ ಮಾತಾಗಿರುವಂಥದ್ದು. ಏನು ಸರ್ಕಾರ ತೈಲ ದರ ಏರಿಕೆ ಮಾಡಿತ್ತು, ಅದರ ಬೆನ್ನಲ್ಲೇ ಇದೀಗ ಶಾಕ್ ಮೇಲೆ ಶಾಕ್ ಜನಸಾಮಾನ್ಯರಿಗೆ ಸಿಗ್ತಿರುವಂಥದ್ದು. ಇದೀಗ ಖಾಸಗಿ ಬಸ್ ದರ ಕೂಡ ಏರಿಕೆಯಾಗಿದೆ. ಒಂದು ಕಡೆ ಆದರೆ ಅಕ್ಕಿ ದರ ಆಗಿರ್ಬೋದು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುವ ಆತಂಕ ಕೂಡ ನಮ್ಮನ್ನು ಕಾಡ್ತಾ ಇದೆ ಅನ್ನುವಂಥ ಆಕ್ರೋಶವನ್ನು ಜನಸಾಮಾನ್ಯರು ಹೊರಹಾಕ್ತಿರುವಂಥದ್ದು. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.